ಬೀಳ್ತಿದಿ ಕಾಣುತ್ತಿರ್ತಾವ ನೋಡು. ಇಲ್ಲ ಅಜ್ಜಿ, ನಾನ್ ಬೀಳಲ್ಲ. ನೋಡು ಹೆಂಗ್ ತಿರುಗಾಡತ್ತೀನಿ ನೋಡು. ಅಜ್ಜ ನೋಡಿಲ್ಲಿ ನಾನು ಹೆಂಗ್ ತಿರುಗ್ತೀನಿ ನೋಡು. ಏ ಪುಟ್ಟಕ್ಕ, ತಿರುಗಬಾರ್ದವ. ಬಿದ್ದಂದ್ರ ತಲೆಗೆ ಭಾಳ ನೋವಾಗತ್ತ. ಬೇಡ, ತಿರುಗಬೇಡ. ಹಂಗ ಕುತ್ಕೊಂಡು ಆಟಾಡ, ತಿರುಗಬಾರ್ದು. ಅಲ್ಲೇ ಗಾಯಿ ಹೇಳ್ರಿ, ಏನಾಯ್ತು? ಇವಂಗ ಹೇಳಿ ಬಂದೆ ನೀನು ರಮೇಶಿಗೆ ಇಲ್ಲಿ ಹೊಕ್ಕೀವಿ ನಾವು ಅಂತಂದು. ಏನು ಆಕಿಗೆ ಚೊಂಚಿಗೆ ಏನ್ರಿ ಹೇಳಿ ಬಂದೆ? ಇಲ್ಲಪ್ಪ, ನಾನು ಯಾಕೆ ಅವ್ರಿಗೆ ಹೇಳಕ್ಕೋಲಿ. ನಾವು ಮಾತಾಡ್ತಿರ್ತಿದ್ವಲ್ಲ ಮನ್ಯಾಗ, ಮತ್ತು ಕೇಶಂಡಿರ್ತಾಳೆ. ನಂಗೆ ಗೊತ್ತೈತೆ ಕೇಶಂಡ ಅಂತಂದು. ಯಾಕಂದ್ರೆ ನಾನು ನೀವು ಟ್ಯಾಕ್ಟ್ರಿ ಒಳಗೆ ಅಕ್ಕಿ ಗೋಧಿ ಜೋಳ ಅವನ್ನೆಲ್ಲ ತೊಗೊಂಡು ಹೋಗೋಣ ಹಾಕ್ಯಂಡು ಅಂತಂದು ಹೇಳಕತ್ತಿದ್ವಲ್ಲ. ಆತ ಈತಿಗೆ ಹೇಳಿದ್ದೀನಿ ನಾನು ಈರಪ್ಪಗೆ. ಆತ ಈರಪ್ಪಗೆ ಹೇಳೋದನ್ನು ಕೇಶಂಡ ಹೇಳಾಕಿ ನೀವು ಹೇಳಿದ್ರಲ್ಲ, ಮತ್ತು ಟ್ಯಾಕ್ಟ್ರ್ ಹಾಕ್ಯಂಡು ಹೋಗಿ ತೋಟದ ಮನೆಗೆ ಇಡಪ್ಪ ಅಂತಂದು ಹೇಳಿರ್ತಾಳೆ ಆಕಿ. ಕೇಶಂಡಳ ಅಯ್ಯ ಭಾರಿ ಬಿಡೋದಲ್ರಿ ಕಿ ಇಂಥವೆಲ್ಲ ಕೇಶಣ್ಣದ್ರಾಗ ಎತ್ತಿದ ಕೈ ಹೇಳಿರ್ತಾಳ. ಮತ್ತು ನಿಮ್ಮ ಫೋನಿಗೆ ಏನ್ರ ಫೋನಿಗೇನು ಮಾಡಿದ್ದು ನಾನು. ಮತ್ತು ಅವ ಏನ್ರ ರಮೇಶ ಸಂಜೆ ಮುಂದೆ ಆತಲ್ಲ, ಮತ್ತೆ ಈಗ ಬಂದಿರ್ತಾನ ಆಫೀಸಿಂದ. ಏ ಇಲ್ಲ, ಫೋನ್ ಏನು ಬಂದಿಲ್ಲ. ಹಂಗೆ ನಾನು ಸದ್ಯಕ್ಕೆ ಕೇಳಿದೆ ಏನಾರ ಮತ್ತು ಫೋನ್ಗೇನು ಏನಾರ ಮಾಡ್ಯಾನ. ಮತ್ತು ಫೋನು ಬರಲಿಲ್ಲಲ್ಲ, ಫೋನ್ಗೇನೇನು ಮಾಡಲಿಲ್ಲ. ಮತ್ತು ಅವಂಗೇನ್ರ ನೀ ಹೇಳಿದ್ದೇನ ಅಂತಂದು ಅದಕ್ಕೆ ಕೇಳಿದೆ. ಆದರೂ ಏನನ್ಲಿ, ಭಾರಿ ನೆಮ್ಮದೈತಿ ನೋಡು. ಮನೆ ಸಾಣದೈತೆ ಅನ್ನೋದೊಂದ. ಆದ್ರೆ ಭಾಳ ಅಂದ್ರೆ ಭಾಳ ನೆಮ್ಮದೈತಿ. ತೋಟದ ಮನೆ ಕಟ್ಟಿದ್ದಕ್ಕೆ ಇವತ್ತು ಸಾತ್ಕಾತಂತ ಅನ್ಸತ್ತೆ ನನಗೆ. ಮತ್ತು ಈಕೇನ್ರ ಅಂದ್ಲನ ಸಂಗೀತವ, ಮತ್ತು ನೀವು ಯಾಕೆ ಬಂದ್ರಿ ಬೆನ್ನತ್ತಿಕೊಂಡು ನಮ್ಮ ಜೊತೆಗೆ ಹಂಗೆ ಹಿಂಗೆ ಏನ್ರ ಅಂದ್ಲನ? ಮತ್ತು ಈಕೇನ್ರ ಹಾಡಿಲ್ಲನ ಸಂಗೀತನ? ಇಲ್ಲಿಲ್ಲ, ಏನು ಅನ್ಲಿಲ್ಲಕಿ. ಅದ ಚಲೋ ಆತ್ರಿ ಅತ್ತಿಯರ ನೀವು ಬಂದಿದ್ದು. ನನಗೂ ಇವ್ರಿಗಷ್ಟ ಇರಕ್ಕೆ ಹೆದರಿಕೆ ಇಕ್ಕಿತ್ತು. ಮತ್ತು ಇವರು ಅಲ್ಲಿ ಇಲ್ಲಿ ಹೋದ್ರಂದ್ರೆ ನಾವು ಬೇಕಿಕ್ಕಿದ್ದೆ ಪುಟ್ಟಿ ಕರ್ಕೊಂಡು. ನೀವು ಬಂದಿದ್ದು ಬೇಷ ಆತ ಅಂದ್ಲ. ಅರಿ ಇದು ಈ ಮನ್ಯಾಗ ಇದಿಲ್ರಿಪ್ಪ, ಸಂಡಾಸಿಂದು ಇಲ್ಲ ಹೊರಗೆ. ಈಗ ನಾನು ತೋಟದಾಗ ಮತ್ತೆ ಅಲ್ಲೆಲ್ಲರ ಹೋಗ್ಬೇಕು. ಈಗ ಮತ್ತು 3 ಸಂಜೆಲಿ ಏನರ ಹೋಗ್ಬೇಕಂದ್ರೆ ಹುಳು ಉಪ್ಪಡಿ ಇರ್ತಾವು. ಒಂದು ಹಿಂದೆ ಮನೆ ಹಿಂದೆ ಆ ಕಡೆ ಹಿತ್ತಲ್ದಾಗ ಒಂದಿಟ್ಟು ಸಂಡಾಸ್ ಒಂದು ರೂಮ್ ಒಂದು ಮಾಡಿಸ್ಬಿಡ್ರಿ ಸಂಡಾಸ್ ರೂಮ್. ಮತ್ತು ಈಕಿನ ಪುಟ್ಟವನು ಸಣ್ಣಕ್ಕೆದಾಳ, ಮತ್ತು ನಮಗೂ ಹೋಗೋದಾಗೋದಿಲ್ಲ. ಮತ್ತು ಒಂದಿಷ್ಟು 100 ಇಟ್ಟಂಗೆ ಕೈಸಿ ಇಟ್ಟಂಗೆ ನೋಡ್ರಿ, ಬಡ ತರಿಸಿ ಒಂದು ಸಾಣದ ಒಂದು ಕಟ್ಟಿಸ್ರಿ. ಅದು ಒಂದಿಲ್ಲ ಅನ್ನೋದೊಂದ, ಇನ್ನೇನು ಚಿಂತಿಲ್ಲ ಅತ್ತಿಯರ. ಹೇಳಲೆ ಸಂಗೀತ, ಏನಾತ? ಅಷ್ಟು ಸಾಮಾನು ತಂದಿದ್ವಲ್ರಿ ಅತ್ತಿಯರ, ಅವನಷ್ಟು ಹೊಂದಿಸ್ಕೊಂಡೇನ್ರಿ. ಮತ್ತು ಆಮೇಲೆ ಅವು ಟ್ಯಾಕ್ಟ್ರಿಗೆ ತಂದಿದ್ರಲ್ರಿ ಅಕ್ಕಿ ಪಕ್ಕಿ, ಅವನ್ನೆಲ್ಲ ಅಲ್ಲಿ ಆ ಕಡೆ ಹಿಂದೆ ಬಂಕ್ದಾಗ ಕಟ್ಟಿ ಮ್ಯಾಗ ಅಷ್ಟು ಹೊಂದಿಸಿನ್ರಿ ಈಗ ಈರಪ್ಪಣ್ಣನ ಕೈಲೇ. ಈಗ ಈರಪ್ಪಣ್ಣ ಏನಂತಾನಂದ್ರಿ, ಒಂದಿಷ್ಟು ಇದಕ್ಕೆ ಒಡಗಟ್ಟಿಗೆ ತೊಗೊಂಬಂಬಿಡ್ರಿ, ಅಂದ್ರೆ ನಿಮಗೆ ನೀರು ಕಾಯಕ್ಕೆ ಮತ್ತು ರೊಟ್ಟಿ ಪಟ್ಟಿ ಮಾಡೋಕೆ ಬೇಷಾಗತ್ತೆ. ಮತ್ತು ಗ್ಯಾಸಿನ ಇನ್ನೊಂದು ಕನೆಕ್ಷನ್ ತೊಗೊಳೋವರೆಗೂ ಅಂತಂದಾನ್ರಿ. ಮತ್ತು ಆತ ಇದಕ್ಕೆ ಹೋಗಿ ಸಾಮಿಲ್ಗೆ ಹೋಗಿ ಒಂದಿಷ್ಟು ಕಟ್ಟಿಗೆ ತುಂಬ ಅಂತಂದು ಅನ್ಲೇನ್ರಿ. ಮತ್ತು ಅದಕ್ಕೆ ನಾನು ಭಾಳ ತರಿಸ್ಬೇಡ ಸಂಗೀತ. ಒಂದು ಕ್ವಿಂಟಲ್ 2 ಕ್ವಿಂಟಲ್ ಅಷ್ಟು ತರಿಸ್ಕೆ. ಈಗ ನೀರು ಪಾರ್ ಕಾಯ್ಸಕ್ಕೆ ನಾನು ಇದಕ್ಕೆ ಹೇಳೀನಿ ನಮ್ಮ ಲಚ್ಚಪ್ಪಗೆ, ಒಂದು ಗ್ಯಾಸಿನ ವ್ಯವಸ್ಥೆ ಮಾಡಿಕೊಡಪ್ಪ, ಒಂದು ಸ್ಟೋವ್, ಒಂದು ಸಿಲಿಂಡ್ರ್ ಅಂತಂದು. ಈಗ ಆತ ನಾಳೆ ಮುಂಜಾನೆ ಹೊತ್ತಿಗೆ ಅವ್ರ ಮನೆಗೆ ಅದಾವಂತ. ಈಗ ಆತ ಒಂದು ಸಿಲಿಂಡ್ರು ಒಂದು ಸ್ಟೋವ್ ತಂದು ಕೊಡ್ತಾನೆ. ಆದ್ರೆ ಅದು ಸ್ಟೋವ್ ಸಿಂಗಲ್ ಒಲಿದೈತಿ, ಡಬಲ್ ಒಲಿದಿಲ್ಲ. ಅದು ಒಂದೇ ಬರ್ನಲ್ಲಿಂದ ಐತಿ. ಅದನ್ನ ಈಗ ಅಡ್ಜಸ್ಟ್ ಮಾಡ್ಕೊರಿ. ಏನು ಅಯ್ಯ ಇರ್ಲಿ ಬಿಡ್ರಿ, ಸಿಂಗಲ್ ಆದ್ರೇನು ಡಬಲ್ ಆದ್ರೇನು, ಈಗ ಕಷ್ಟಕ್ಕೆ ಏನು ನಮಗೆ ಅನುಕೂಲ ಆಗುತ್ತೋ ಅದನ್ನು ನೋಡ್ಕೋಬೇಕು. ಇರ್ತಾ ಬೇಕಾದ್ರೆ ಇವರು ತೊಗೋವಲ್ರಕ್ಕ. ಆಮೇಲೆ ಮತ್ತು ನಾವು ಇವಂದ ಸುರೇಶನ ಹೆಸರಲ್ಲೇನ ಒಂದು ಸಿಲಿಂಡ್ರ್ ಬೇಕಾದ್ರೆ ತೊಗೋವಲ್ಲಕ್ಕ. ಇನ್ನೇನು ತೆಲಿಕೇಶನದು ಅಂದ್ರೆ ಇನ್ನೇನು ರೀ, ಮತ್ತು ಇನ್ನೇನು ಬೇಕು ಈಗ ಅವಶ್ಯಕತೆ ಅಂದ್ರೆ ಈಗ ಮತ್ತು ಒಂದು ಪಟಪಟ್ಟಿ ಬೇಕಲ್ರಿ. ಮತ್ತೀಗ ಈಗಿನ ಪುಟ್ಟವನ್ನ ಸಾಲಿಗೆ ಬಿಡಕ್ಕೆ ಮತ್ತು ಸಾಲಿ ಮತ್ತು ದೂರ ಆಗುತ್ತೆ. ಒಂದು ಪಟಪಟ್ಟಿ ಒಂದು ಯಾರ್ದಾರ ಐತೇನೋ ಒಂದು ಸ್ವಲ್ಪ ದಿನಕ್ಕೆ ನೋಡ್ತೀರನ? ಇಲ್ಲ, ಆ ಬರ್ಮ್ಯಾಗ ಹೇಳಿನಿ. ಮತ್ತು ಮಗ್ಲ ಊರಿಂದ ಮತ್ತು ಹುಡುಗರನ್ನೆಲ್ಲ ಕರ್ಕೊಂಡು ಹೋಗ ನೋಡು. ಹಂಗೆ ಹೋಗೋ ಮುಂದಾಗ ರೋಡ್ ಹತ್ರ ಕರ್ಕೊಂಬರ್ತೀನಪ್ಪ, ನನ್ನ ಮೊಮ್ಮಗಳನ್ನ ಕರ್ಕೊಂಡು ಹೋಗು ನಿನ್ನ ಆಟೋದಾಗ ಅಂತ ಹೇಳೀನಿ. ಬರ್ಮ್ಯಾಗ ಕರ್ಕೊಂಡು ಹೋಗಿ ನಂದನ್ನು ತಗೋ, ಅದರದ್ದೇನು ಚಿಂತಿಲ್ಲ. ಈಗ ಈ ಖರ್ಚು ಅಂತಂದು ಮತ್ತು ಗಾಡಿ ಅಂದ್ರೆ ಆಗೋದಲ್ಲೇ ಬ್ಯಾಡ. ತಡಿ ಒಂದಿಷ್ಟು ದಿನ, ಆಮೇಲೆ ಬೇಕಾದ್ರೆ ಇರ್ತಾ ಸುರೇಶ್ ತಗೋಲ್ಲಕ್ಕ. ಈಗ ಮತ್ತೆ ಏನು ಮಾಡೋದಂತೀರಿ? ಈಗ ಅತ್ತಿಯಾರ ಚಾ ಇಟ್ಟಿನ್ರಿ, ಬರ್ರಿ ಕೈಕಾಲು ಮುಖ ತಕ್ಕೊಂಬರ್ರಿ, ನಾನು ಚಾ ಕೊಡ್ತೀನಿ. ಚಾ ಕುಡಿಯನ್ರಿ ಅಂತ್ರಿ. ಇವರು ಬರ್ಬೋದು. ಈಗ ಇವರು ಇದಕ್ಕೆ ಹೋಗ್ಯಾರ್ರಿ, ಪ್ಯಾಟಿಗೆ ಹೋಗ್ಯಾರ. ಒಂದಿಷ್ಟು ಸಾಮಾನು ಅವು ನೀವು ತರ್ತೀನಿ ಕಿರಾಣಿ ಅಂತಂದು ಹೋಗ್ಯಾರ. ಭಾಳ ಮಾಡಿ ಇವರು ಬರ್ತಾರೆ. ಬರ್ರಿ ಚಾ ಕುಡಿಯಂಬರ್ರಿ.
ಹೀಗಾಯಿ ನೋಡಿಲ್ಲಿವ ಫೋನ್ ಮಾಡಿದ್ದು ನೋಡಿವ ರಮೇಶ ಫೋನ್ ಮಾಡ್ಯಾನ ತಡಿ ನಾನು ಮಾತಾಡ್ತೀನಿ ಎತ್ತಿ ಏನು ಹಾಡ್ತಾನೆ ಕೇಳ್ತೀನಿ ತಡ್ರಿ ಸುಮ್ಮನಿರು ಏನು ಹಲೋ ಹೇಳಪ್ಪ ರಮೇಶ ಹೇಳು ಯಪ್ಪ ಅವ್ವ ನೀನು ಮನೆಯಾಗಿಲ್ಲಲ್ಲ ಎಲ್ಲೋಗಿರಿ ಎಷ್ಟೊತ್ತಾತು ನಾ ಮನೆಗೆ ಬಂದು ಹುಡ್ಕಕತ್ತೀನಿ ಮನ್ಯಾಗ ಇಲ್ಲ ಎಲ್ಲೋಗಿರಿ ಗುಡಿಗೆ ಏನಾರ ಹೋಗಿರನ ಇಲ್ಲಪ್ಪ ಗುಡಿಗೇನು ಬಂದಿಲ್ಲ ನಾನು ಮತ್ತು ನಿಮ್ಮವ್ವ ಇಲ್ಲೇ ತೋಟದ ಮನೆಗೆ ಬಂದೀವಿ ನಿಮ್ಮ ಅಣ್ಣನ ಜೊತೆಗೆ ನಾವು ಇಲ್ಲೇ ಇರ್ತೀವಿ ತಗೋ ನೀನು ಮತ್ತು ಹುಡುಗಿ ಅಲ್ಲೇ ಇರ್ರಿ ಯಾಕಂದ್ರೆ ನಾವು ಮತ್ತೆ ಅಲ್ಲಿದ್ವಿ ಅಂದ್ರೆ ಮತ್ತು ಆಕಿಗೆ ತ್ರಾಸ ಹುಡುಗಿಗೆ ಮತ್ತು ಏನರ ಜಗಳಾಗಿ ಏನರ ನಾವು ಮತ್ತು ಬಾಯಿಗೆ ನಮ್ಮದು ಸುಮ್ಮನೆ ಇರಂಗಿಲ್ಲ ಮತ್ತು ಆಕಿಗೆ ಏನರ ಅನ್ಬೇಕು ಆಕೆ ಮತ್ತು ಕಂಪ್ಲೇಂಟ್ ಕೊಡ್ಬೇಕು ಇದು ಬಗೆಹರಿಲಾರ್ದಿದ್ದು ನಮಗೂ ಮತ್ತು ನನಗೂ ಪುಟ್ಟವನ್ನ ಬಿಟ್ಟಿರೋದಾಗೋದಿಲ್ಲ ಅದಕ್ಕೆ ನಾನು ತೋಟದ ಮನೆಗೆ ಬಂದೀವಿ ನಾನು ನಿಮ್ಮವ್ವ ಒಂದಿಷ್ಟು ದಿನ ಮತ್ತು ಆಕೆ ಜೊತೆಗೆ ನೀನಾ ಮನೆಗೆ ಇದ್ದುಬಿಡು ಮತ್ತು ನಮಗೂ ಅಲ್ಲಿ ಬರೋಕೆ ಇಷ್ಟ ಇಲ್ಲಪ್ಪ ಆಯ್ತು ನಾ ಇಡ್ತೀನಿ ನಾನು ಭಾಳ ಕೆಲಸದಾವ ಇಲ್ಲಿ ಇಡ್ತೀನಿ ನೋಡಿ ನಾನು ಅಲ್ಲಪ್ಪ ಒಂದು ನಿಮಿಷ ತಡಿ ಈಗ ಎದಕ್ಕೆ ನೀವೆಲ್ಲರೂ ಹಿಂಗೆ ಮಾಡಕತ್ತೀರಿ ಅಲ್ಲ ಈಗ ನಾನು ನಿಮಗೇನು ಅಂದಿದ್ದೇನೆ ಅವಗರಾಗಲಿ ನಿನಗರಾಗಲಿ ಏನು ಅಂದೆ ನಾನು ನೀವ್ಯಾಕಪ್ಪ ಮನೆ ಬಿಟ್ಟು ಹೋಗಿರಿ ಏನು ಬ್ಯಾಡ ಬಾಯಪ್ಪ ನೀವೇನು ತೋಟದ ಮನೆಗಿರೋ ಅವಶ್ಯಕತೆ ಇಲ್ಲ ಬರ್ರಿ ಇಲ್ಲೇ ಇರೋನು ಇದು ಈ ಮೂಳನ್ನ ಏನಾರ ಒಂದು ವ್ಯವಸ್ಥೆ ಮಾಡ್ತೀನಿ ಅಂತ ಬರ್ರಿ ನೀವು ಯಪ್ಪ ರಮೇಶ ಬೇಡ ನಾ ಹೇಳ್ತೀನಿ ಕೇಳು ಬೇಡ ಈಗ ನಿನಗೆ ಆಗಲೇ ನಿಮ್ಮ ಅಣ್ಣ ಮತ್ತು ನಿಮ್ಮ ಅತ್ತಿಗೆಮ್ಮ ಬೇಸರಾಗ್ಯಾರ ಮತ್ತು ನಾಳೆ ನಾನು ನಿಮ್ಮವ್ವ ಬೇಸರಾದ್ವಿ ಅಂದ್ರೆ ಆಮೇಲೆ ಮತ್ತು ನಮ್ಮನ್ನು ಕಟ್ಟಿಡಿದು ಹೊರಗೆ ದಬ್ಬಿದೆ ಅಂದ್ರೆ ಬಗೆಹರಿಗಿಲ್ಲಪ್ಪ ಮತ್ತು ನಾವು ಆಮೇಲೆ ಇಲ್ಲೂ ಇಲ್ಲ ಅಲ್ಲೂ ಇಲ್ಲ ನಂಗಾಗತ್ತಾ ಬೇಡ ಈಗ ನಾವು ತೋಟದ ಮನ್ಯಾಗ ಈಗ ನೀ ಹೇಳ್ದಂಗೆ ಕರೆನ ಮತ್ತು ಒತ್ತಿಟ್ಟು ಮನೆ ಬಿಡಿಸ್ಕೊಟ್ಟಿ ನೀನು ಪಾಪ ಮತ್ತು ಈಗ ನಿನಗೆ ಅಧಿಕಾರ ಜಾಸ್ತಿ ಐತಿ ಮತ್ತು ಆ ಮನೆ ನೀನೇ ಇದ್ಬಿಡು ಈ ಮನೆ ಅಂತ ನಾನು ದುಡ್ದು ಮಾಡ್ಸೀನಿಯಪ್ಪ ಇದು ನಾ ತ್ವಾಟದಾಗ ಮನೆ ನಾನೇ ಕಟ್ಸಿದ್ನೆ ಮತ್ತು ನಾನು ಈಕಿ ಸುರೇಶ ನಾವು ಇಲ್ಲೇ ಇರ್ತೀವಿ ನೀ ಎಲ್ಲೇ ಹಲಮುಲ್ಲ ಫೋನ್ ಮಾಡಿ ದಣ್ಕಣಕ್ಕೆ ಹೋಗ್ಬಿಡಪ್ಪ ಏನು ಲಕ್ಷ ಕೊಟ್ಟು ಮನಿನ ಚಂದಾಗ ನೋಡ್ಕೊ ಆಮೇಲೆ ದನ ಕರ ಹಸ ಎಲ್ಲ ಇಲ್ಲೇ ತೊಗೊಂಬಂದು ಹಿಂದೆ ಕಟ್ಕೊಂಡಿವಿ ನಾವು ಮತ್ತು ನಿನಗೇನು ಅದ್ರದ್ದು ಏನು ಕೆಲಸ ಇಲ್ಲ ನಿಂದು ಆತೋ ಯಪ್ಪ ಆರಾಮಿರು ಇಡ್ಲಾ ಇಡ್ತೀನಿತೋ ಯಪ್ಪ ಹಂಗಲ್ಲಪ್ಪ ಯಪ್ಪ ಅಯ್ಯೋ ಕಟ್ಟ ಮಾಡಿಬಿಟ್ರು ಏನನ್ನಪ್ಪ ನಿಮ್ಮ ಮಗ ಏನು ಹಾಡಿದೀಗ ಇನ್ನೇನಂತಾನ ನೀವು ಯಾಕೆ ಹೋಗಿರಪ್ಪ ಎಲ್ಲಿ ಹೋಗಿರಿ ಮನೆಯೆಲ್ಲ ಖಾಲಿ ಐತಲ್ಲ ಅಂದ ಇಲ್ಲಪ್ಪ ಹಿಂಗೆ ಬಂದೀವಿ ಅನ್ನೆ ಇಲ್ಲಿ ಬರ್ರಿ ಹಿಂಗೆ ಅಂದ ಇಲ್ಲಿ ತೋರಪ್ಪ ನಾವು ನಿನಗೆ ಯಾಕೆ ತೊಂದರೆ ಮಾಡೋನು ನಾವು ನಮ್ಮ ಪಡಿಗೆ ನಾವು ಇರ್ತೀವಿ ಅಂತಂದು ನಾ ಫೋನ್ ಇಟ್ಟೀನಿ ಅದು ನಡಿಲೆ ಚಾ ಮಾಡ್ಯಾಳಂತಾಕಿ ಮತ್ತು ಚಾಪ ಕುಡಿದು ಒಂಚೂರು ಕುಂತ್ಕೊಳ್ಳೋಣ ಮುಂಜಾಲಿಂದನೂ ಪುರ್ಸತ್ತ ಇಲ್ಲ ಆ ಕಡೆಯಿಂದ ತೋಟದ ಮನೆಯಿಂದ ಮನೆಗೆ ಅಡ್ಡಾಡಿ ನನಗೂ ಸಾಕಾಗೈತಿ ನಡಿ ಈಕಿಗೆ ನಮ್ಮ ಪುಟ್ಟವ್ಗೆ ಟಿ ವಿ ಒಂದು ಹಾಕ್ಸ್ಕೊಡ್ಬೇಕು ಟಿ ವಿ ಅನ್ನಕತ್ತಿದ್ಲಕ್ಕಿ ಆ ಡಿಶ್ನೇ ಅವ್ಗೆ ಹೇಳ್ಬೇಕು ಒಂಚೂರು ಇಲ್ಲಿ ಬಂದು ಡಿಶ್ ಹಾಕಿ ಕೊಡಪ್ಪ ಅಂತಂದು ಇಲ್ಲಾಂದ್ರೆ ಅದು ಇನ್ನೊಂದೇನೋ ಅದೇನೋ ಅಂತಾರಲ್ಲ ಅದು ಪುಟ್ಟಿ ಹಾಕಿಸ್ತಾರಲ್ಲ ಅದು ಅದನ್ನು ಹಾಕಿಸಿ ಅದನ್ನಾರು ಹಾಕಿಸ್ಬೇಕು ತಡಿ ಹೇಳ್ತೀನಿ ಸುರೇಶಗೆ ಹೌದು ನೋಡ್ರಿ ಮಾವರ ಅದ ಮರ್ತ್ಬಿಟ್ಟಿದ್ವಿ ನೋಡ್ರಿ ಡಿಶ್ ಒಂದು ಹಾಕ್ಸಬೇಕ್ರಿ ಮಾವರ ಇಲ್ಲ ಅಂದ್ರೆ ತೋಟದ ಮನ್ಯಾಗ ಹೊತ್ತುಗಳದು ಕಷ್ಟ ಆಗತ್ತೆ ರೀ ಆತೋರಿ ಬರ್ರಿ ಅತ್ತಿಯಾರ ಬರ್ರಿ ಪುಟ್ಟಿ ಒಳ ಬಾರ ಪುಟ್ಟವ ಒಳ ಬಾ ಸೊಳ್ಳೆ ಕಡಿತಾವ ನೋಡು ಮೂರು ಸಂಜೆಲೆ ಬಾಗಿಲು ಮುಂದೆ ಕುಂದಿರ್ಬಾರ್ದು ಬಾ ಮೊದ್ಲ ಅಲ್ಲಿ ಡೆಂಗ್ಯೂ ಜ್ವರ ಬಂದವಂತೇವ ಬಾ ನೀನು ಹಾಲು ಕುಡಿದು ಹೋಮ್ವರ್ಕ್ ಐತಲ್ವ ಹೋಮ್ವರ್ಕ್ ಮಾಡುವಂತೆ ಅಂತ ಒಳಗೆ ಬಾ ನಮ್ಮ ಮುದ್ದವೈಕಿ ನಮ್ಮ ಬಂಗಾರ ಗುಂಡಿ ನೋಡಲ್ಲಿ ಎಷ್ಟು ಚಂದ ಕಾಣಾಕತ್ತೈತಿ ಇವತ್ತು ನಂದನ ಇದ್ರಾಗತ್ತವ ನನ್ನ ಮಗಳಿಗೆ ಬಾ ಮಮ್ಮಿ ಮತ್ತೆ ಚಿಕ್ಕಮ್ಮ ಬರಲ್ಲನ ಇಲ್ಲಿಗೆ ಚಿಕ್ಕಮ್ಮನ ಬಾ ಅಂತ ಹೇಳಿ ಮಮ್ಮಿ ನಾನು ನೀನು ಅಮ್ಮ ಅಜ್ಜ ಚಿಕ್ಕಮ್ಮ ಅಪ್ಪಾಜಿ ಎಲ್ಲರೂ ಇಲ್ಲೇ ಇರೋಣ ಬಾ ಅನ್ನೋ ಚಿಕ್ಕಮ್ಮನ್ನ ಆಗ ನಂದು ಎಷ್ಟು ಚಲೋ ಇತ್ತು ಮೂಡು ಆಕಿ ಹೆಸರು ಹೇಳಿ ಎಲ್ಲ ಮಾಡಬೇಡ ಬಾ ಈಗ ನಿಮ್ಮ ಓದಾಳಿಲ್ಲ ನಿನ್ನ ಹಡ್ದಕ್ಕಿ ನಾನಲ್ಲಿ ಆಕೆಲ್ಲ ನಿಮ್ಮ ಚಿಕ್ಕ ಹೊಡೆದಿಲ್ಲ ಬಾ ಬಡ ಬಾ ಎದ್ದು ಹಾಲು ಕುಡ್ದು ಮಾಡುವಂತೆ ಹೋಮ್ವರ್ಕ ಚಿಕ್ಕವಿಕಿಗೆ ಆಕೆ ಹಡ್ದು ಬಿಟ್ಟಾಳೆ ನಿನಗೆ ನಂಗೊಂದು ಕೆಲಸ ಮಾಡು ನಂಗೆ ಹಾಲು ಅಷ್ಟ ಬೇಡ ಅದಕ್ಕೆ ನಂಗೆ ಚಾಕ್ಲೇಟ್ ಹಾಕ್ಕೊಡು ನಂಗೆ ಅಯ್ಯ ಹೌದು ನೋಡ್ರಿ ಅತ್ತಿಯಾರ ಈಗಿದು ಪುಟ್ಟಕ್ಕಂದು ಆ ಬೋರ್ವೇಟ ಡಬ್ಬಿ ಅಲ್ಲೇ ಐತ್ರಿ ಅಯ್ಯ ಅದು ಅಂತಾರಲಿಲ್ಲ ನೋಡ್ರಿ ಎಂಥ ಕೆಲಸ ಆಯ್ತು ಮೊನ್ನೆರ 350 ರೂಪಾಯಿ ಕೊಟ್ಟು ತೊಗೊಂಬಂದಿನಿ ಅದನ್ನು ಅಲ್ಲೇ ಬಿಟ್ಟು ಬಂದ್ಬಿಟ್ಟು ನೋಡು ಆ ಸೊಟ್ಟಿಗೆ ಕುಡಿದು ಶಕ್ತಿ ಬರಲಿ ಅಂತಂದು ಅಲ್ಲೇ ಬಿಟ್ಟು ಬಂದಂಗೆ ಆತಲ್ಲಿದು ಎಂಥ ತಪ್ಪು ಕೆಲಸ ಆಯ್ತು ನಾಳೆ ಮುಂಜಾನೆ ನಾನು ಹೋಗಿ ಹಿತ್ತಲದ ಬಾಕ್ಲಿಗೆ ಹೋಗಿ ತಗೊಂಬರ್ತೀನಿ ತಡ್ರಿ ಅಷ್ಟ ಮಾಡ್ತೀನಿ